ನಾವು ತುಂಬ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ಗಳನ್ನು ಕೇಳಿ ತಿಳ್ಕೊಂಡಾಗ ಲಾಲಿ ಹಾಡು ಮತ್ತು ಭಗವಾನ್ ಸಿನಿಮಾದಿಂದ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಗಲ್ಲಾಪೆಟ್ಟಿಗೆನ ತುಂಬಿಸ್ಕೊಂಡ್ರು. ಗೋವಿಂದ ಸರ್ ಮನೆ ಖಜಾನೆ ಕೂಡ ತುಂಬಿತು. ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಹಿಟ್ ಆದವು ಅಂತ ಕೇಳ್ಪಟ್ಟಿದ್ದೀವಿ ಸರ್. ನಾವು ಆ ದಿನಗಳಲ್ಲಿ ಇರಲಿಲ್ಲ, ಬಟ್ ಎಷ್ಟು ದೊಡ್ಡ ಮಟ್ಟದ ಕಲೆಕ್ಷನ್ ಆಗಿತ್ತು ಆ ಸಿನಿಮಾಗಳಿಂದ. ನಿಮಗೆ ಮುಂದೆ ಸಿನಿಮಾಗಳನ್ನ ಮಾಡೋದಕ್ಕೆ ಆ ಎರಡು ಸಿನಿಮಾಗಳು ಎಷ್ಟು ಶಕ್ತಿಯನ್ನು ಕೊಟ್ಟವು ಅಂತ? ನೋಡಿಮ್ಮ, ಲಾಲಿ ಹಾಡು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಚಿತ್ರ, ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂತು. ಸ್ಟೇಟ್ ಅವಾರ್ಡ್ ಬಂದಂಥ ಚಿತ್ರಗಳು ಏನೋ ಗಲ್ಲಾಪೆಟ್ಟಿಗೆಯಲ್ಲಿ ಎಷ್ಟು ಮಟ್ಟಿಗೆ ಸಾಧನೆ ಮಾಡಿರುತ್ತೆ ಅಂತ ನಿಮ್ಗೆ ಗೊತ್ತು. ಆದರೆ ಭಗವಾನು ಒಂದು ಹಿಟ್ಟಾಯಿತು, ಕಮರ್ಷಿಯಲ್ ಹಿಟ್ಟು. ಆದರೆ ಅಂಥ ಓಹೋ ಅನ್ನೋ ಏನೋ ಹಿಟ್ಟಲ್ಲ. ಅವಾಗ ಆಗಿನ ಕಾಲಕ್ಕೆಲ್ಲ ನಿಮಗೆ ಹಿಟ್ಟಾದರೆ ಏನೋ ಒಂದು 40 ಲಕ್ಷ 30 ಲಕ್ಷ 50 ಲಕ್ಷ ಸಿಗ್ತಾಯಿತ್ತು ಅಂತ. ಅದೇ ಬಿಟ್ಟರೆ ಅಂತಹ ಗಲ್ಲಾಪೆಟ್ಟಿಗೆಯನ್ನು ತುಂಬಿಸಿ ಸಾರಾ ಗೋವಿಂದು ಜೀವನ ಪರ್ಯಂತ ಅದನ್ನು ಅನುಭವಿಸುವಷ್ಟು ಹಿಟ್ಟೇನಾಗಲಿಲ್ಲ ಬಿಡಿ. ಈಗಿನ ಹಿಟ್ಟು ಆಗಿರೋರನ್ನು ಕೇಳಿ, ಅವ್ರನ್ನೂ ಕೇಳಿ, ಅವರೇ ಹೇಳ್ತಾರೆ. ಹಾಗಾಗಿ ಅಂಥ ಏನು ಅಂದರೆ ಒಳ್ಳೆಯ ಹೆಸರು ಬಂತು, ಆತನಿಗೂ ಬಂತು, ನನ್ನ ಬ್ಯಾನರ್ಗೂ ಬಂತು. ಅದನ್ನು ನಾನು ಒಪ್ಕೋತೀನಿ. ಅಂತ ಅದರಿಂದ ಹಣ ಬೇಕಾದರೂ ಸಂಪಾದನೆ ಅವೆಲ್ಲ ಏನಿಲ್ಲ, ಅಷ್ಟೊಂದೆಲ್ಲ ಸೀನ್ ಇಲ್ವೇ ಇಲ್ಲ ಇಲ್ಲಿ. ಸರ್, ಒಬ್ಬ ಮನುಷ್ಯ ಸಕ್ಸಸ್ ಬಂದಾಗ ಸೊ ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು, ಈ ಥರ ಅಂದರೆ ನೆತ್ತಿಗೇರಿಸ್ಕೊಂಡ್ರೆ ಏನೆಲ್ಲ ಆಗೋದಕ್ಕೆ ಅನ್ನೋದಕ್ಕೆ ಪ್ರತ್ಯಕ್ಷ ದರ್ಶಿಗಳು ತುಂಬ ಜನ ಇದ್ದಾರೆ. ಬಟ್ ಸಾರಾ ಗೋವಿಂದ ಸರು ತುಂಬ ಹಿರಿಕರಾಗಿ ಚಿತ್ರರಂಗವನ್ನು ತುಂಬ ಅಣ್ಣಾವ್ರ ಕಾಲದಿಂದ ಇಲ್ಲಿ ತನಕ ನೋಡಿರೋರಾಗಿ ಒಬ್ಬ ನಟ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ, ಅಥವಾ ಒಂದೊಂದು ಸ್ಟೆಪ್ ಇಡಬೇಕಾದ್ರೂ ಯಾವ ರೀತಿ ಎಚ್ಚರಿಕೆಯಿಂದ ಇಡಬೇಕಾಗತ್ತೆ ಅಂತ ತಾವು ಹೇಳ್ತೀರಿ ಹಿರಿಕರಾಗಿ ಅಂತ? ನೋಡಿಮ್ಮ, ನಾನೊಂದು ಮಾತು ಹೇಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಅನ್ನೋ ಒಂದು ಪಿಕ್ಚರಲ್ಲಿ ಪಾತ್ರ ಮಾಡ್ತಾಯಿದ್ರು. 150ನೇ ಪಿಕ್ಚರ್ ಅದು. 150ನೇ ಪಿಕ್ಚರ್ಗೆ 150ರಲ್ಲಿ ಎಷ್ಟು ಹಿಟ್ ಕೊಟ್ಟಿದ್ದಾರೆ ಅವರು, ಎಷ್ಟು ಹಿಟ್ಟು? ಒಂದು 25 ಫೇಲ್ಯೂರ್ ಆಗಿರ್ಬೋದು, ಬಾಕಿ 125 ಹಿಟ್ ಚಿತ್ರಗಳು. 125 ಹಿಟ್ ಚಿತ್ರಗಳು. ಅವರು ಯಾವತ್ತೂ ಕೂಡ ಅದನ್ನು ತಲೆಗೆ ಹಾಕ್ಕೊಳ್ಳಿಲ್ಲ. ಏನು ಕಲಾ ಸೇವೆ ಮಾಡಬೇಕು ಅದನ್ನೇ ಮಾಡಬೇಕು ಅಂದರು. ಆವತ್ತಿನ ದಿವಸ ಗಂಧದ ಗುಡಿಗೆ 50,000 ರೂಪಾಯಿ ರಾಜ್ಕುಮಾರ್ಗೆ ಸಂಭಾವನೆ ಕೊಟ್ಟಿದ್ದಕ್ಕೆ ಇಡೀ ಕರ್ನಾಟಕ ಚಿತ್ರರಂಗ 50,000 ರೂಪಾಯಿ ಅಂದ್ಬಿಡ್ತು. ದರ್ಶನ್ ಎಷ್ಟು ಪಿಕ್ಚರ್ ಮಾಡಿದ್ದಾರೆ? ಇವಾಗ ಎಷ್ಟು ಕೋಟಿ ತಗೋತವ್ರೆ? ಎಷ್ಟು ವರ್ಷ? ಇದೆಲ್ಲ ನೋಡಬೇಕಲ್ವ. ಅದರಿಂದ ಡೇ ನೈಟ್ ಹೀರೋಗಳಾದಮೇಲೆ ಸಂಭಾವನೆ ಜಾಸ್ತಿ ಮಾಡ್ಕೊಡ್ತೀರ, ಆದರೆ ಅದನ್ನು ತಲೆ ಹಚ್ಕೋಬೇಡಿ. ಆ ದುಡ್ಡೇ ಇವತ್ತು ನಿಮ್ಮನ್ನು ಈ ಮಟ್ಟಕ್ಕೆ ತಂದಿರೋದು. ಇನ್ನು ಮುಂದಾದರೂ ತಗ್ಗಿ ಬಗ್ಗಿ. ಯಾಕೆಂತ ಹೇಳಿದ್ರೆ ಬೇರೆ ಆದರ್ಶಗಳು ಬೇರೆ ಯಾವುದು ಬೇಡ. ನಿಮ್ಮ ತಂದೆನೇ ತಗೊಳ್ಳಿ. ಉದಾಹರಣೆಗೆ ತೂಗುದೀಪಣ್ಣ ಇದ್ದಾರಲ್ಲ, ಅವರನ್ನೇ ಅನುಕರಿಸಿ ಸಾಕು ನೀವು. ತೂಗಣ್ಣವರೊಬ್ಬ ನಾಯಕನಾಗಿ ಏನು ಸಂಭಾವನೆ ಪಡಿತಾಯಿದ್ರು, ನೀನೊಬ್ಬ ನಾಯಕ ನಟನಾಗಿ ಇವತ್ತು ಏನು ಸಂಭಾವನೆ ಪಡಿತಾ ಇದೆಯಾ, ಇದೆಲ್ಲರೂ ನಮಗೆ ಖುಷಿ. ಆದರೆ ಆ ಎತ್ತರದ ಮಟ್ಟಕ್ಕೆ ಬೆಳೆದಾಗ ಸಮಾಜ ನಿನ್ನನ್ನು ಆ ಮಟ್ಟದಲ್ಲಿ ನೋಡ್ತಾ ಇರ್ತದೆ. ಏನು ಮುಂದಿನ ಚಿತ್ರಗಳಲ್ಲಿ ದರ್ಶನ್ ಅವರು ಒಂದು ಸಂದೇಶ ಕೊಡ್ತಾರೆ, ಒಂದು ಒಳ್ಳೆಯ ಸಂದೇಶ ಕೊಡ್ತಾರೆ, ಸಮಾಜಕ್ಕೆ ಬದಲಾವಣೆ ತರ್ತಾರೆ ಅಂತ ಎಲ್ಲ ಕನಸು ಕಂಡಿರ್ತಾರೆ. ಆದರೆ ನೀವು ಈ ರೀತಿ ಕನಸು ಕಾಣೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.